ನೋಟಿಸು ಕಳೆದ 2 ವರ್ಷದಿಂದ ಕೊಟ್ಟಿದ್ರಿ. ಆದ್ರೆ ಈಗ ಸಾಮಾಜಿಕ ಜಾಲತಾಣದಲ್ಲಿ ಬರ್ತಿರುವಂತ ಆಯಾಮ ಹೇಗಿದೆ ಅಂದ್ರೆ, ಬಿಗ್ ಬಾಸ್ ಶುರುವಾಯಿತು, ಸರ್ಕಾರಕ್ಕೂ ಮೈಲೇಜ್ ತಗೊಬೇಕಿತ್ತು, ಆ ಕಾರಣದಿಂದ ಇವಾಗ ಕ್ಲೋಸ್ ಮಾಡಿಸಿದ್ದಾರೆ. ನೋಡಿ, ಮಾಲಿನ್ಯ ನಿಯಂತ್ರಣ ಮಂಡಳಿಯವರು ಕೊಟ್ಟಂಥ ನೋಟಿಸ್ಗೂ ಅಥವಾ ಕ್ಲೋಸರ್ ಆರ್ಡರ್ಗೂ ಬಿಗ್ ಬಾಸ್ ಕಾರ್ಯಕ್ರಮಕ್ಕೂ ಯಾವುದೇ ರೀತಿಯ ಸಂಬಂಧ ಇಲ್ಲ. ಆ ಒಂದು ಸ್ಥಳದ ಮಾಲೀಕರೇನಿದ್ದಾರೆ ಅವರೇನು ಇವತ್ತೊಂದು ಅಲ್ಲಿ ಕಾರ್ಯಕ್ರಮಗಳನ್ನು ನಡೆಸ್ತಾ ಇದ್ದಾರೆ, ಅದಕ್ಕೆ ಅವರು ನಿಯಮಾನುಸಾರ ಮಾಲಿನ್ಯ ನಿಯಂತ್ರಣ ಮಂಡಳಿಗೆ ಅರ್ಜಿಯನ್ನು ಹಾಕಿ CFE ಮತ್ತು CFO ಪಡಿಬೇಕಾಗಿತ್ತು. CFO ತೆಗೆದುಕೊಳ್ಳಿ ಅಂತೇಳಿ ನಮ್ಮ ಇಲಾಖೆ ಅಧಿಕಾರಿಗಳು ಬಹಳ ಸಲ ಅವರಿಗೆ ಮನವರಿಕೆ ಮಾಡಿಕೊಟ್ಟು ಕಾನೂನು ಪಾಲನೆ ಮಾಡಬೇಕು ಅಂತೇಳಿ ಪ್ರಯತ್ನ ಮಾಡಿದ್ದಾರೆ. ಅವರು ಅದಕ್ಕೆ ಕ್ಯಾರೆ ಅನ್ನಲಿಲ್ಲ. ಹೀಗಾಗಿ ಇವತ್ತು ಇಂಥ ಒಂದು ಕಠಿಣವಾದಂಥ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ನನಗೆ ಇದೆ. ಹೀಗಾಗಿ ಇದಕ್ಕೆ ಯಾವುದೇ ರೀತಿಯ ಬೇರೆ ಉದ್ದೇಶ ಇಲ್ಲ ಅನ್ನುವಂಥದ್ದು ಭಾಳ ಸ್ಪಷ್ಟವಾಗಿ ನಾನು ಇಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಕಾನೂನು ರೀತಿಯ ಕ್ರಮ ಆಗಿದೆ. ಅವರು ಈಗಾಗಲೇ ಸರ್ವೋಚ್ಚ ನ್ಯಾಯಾಲಯಕ್ಕೆ ಹೋಗಿದ್ದಾರೆ ಅನ್ನುವಂಥದ್ದು ಮಾಹಿತಿ ಇದೆ. ಉಚ್ಚ ನ್ಯಾಯಾಲಯಕ್ಕೆ ಹೋಗಿದ್ದಾರೆ. ಉಚ್ಚ ನ್ಯಾಯಾಲಯದ ತೀರ್ಪು ಬಂದ ಮೇಲೆ ನಾನು ಪ್ರತಿಕ್ರಿಯೆಯನ್ನು ಕೊಡುತ್ತೇನೆ. ಥ್ಯಾಂಕ್ ಯು. ಈಗ ಕ್ಲೋಸರ್ ನೋಟಿಸ್ ಕೊಟ್ಟ ಮೇಲೆ ಒಂದಷ್ಟು ಸಮಯಾವಕಾಶ ಕೊಡಬೇಕಿತ್ತು ಅನ್ನುವಂಥ ಡಿಮ್ಯಾಂಡ್. 6ನೇ ತಾರೀಕು ನೋಟಿಸ್ ಕೊಟ್ಟಿದ್ದೀರಿ, ನಿನ್ನೆ ಆಗಲೇ ಕ್ಲೋಸ್ ಮಾಡಿದ್ದೀರಿ. ನೋಡಿ, ಅವರು ಅರ್ಜಿ ಆದರೂ ಹಾಕಿದ್ದಾರೆ. ಅವರು ಕೇಳಿ, ಇವತ್ತಿನವರೆಗೆ ನಾನು ನಿನ್ನೆ ಮಾಹಿತಿ ತಗೊಂಡಂಥ ಸಂದರ್ಭದಲ್ಲಿ ಅವ್ರ ಅರ್ಜಿನೇ ಬಂದಿಲ್ಲ. ಅವ್ರು ಅರ್ಜಿ ಕೊಟ್ಟರೆ ಪರಿಶೀಲನೆ ಮಾಡಲಾಗೋದು. ಅರ್ಜಿನೂ ಹಾಕೊಳ್ಳದೆ ಇರುವಷ್ಟು ಇದೆ ಸರ್ ಅಸಡ್ಡೆ ಸರ್ಕಾರದ ನಿಯಮದ ಬಗ್ಗೆ. ನೋಡಿ, ನಾನು ಅದಕ್ಕೆ ಹೇಳಿದೆ, ಅದೀಗ ನೀವು ಅವರಿಗೆ ಕೇಳಬೇಕಾಗತ್ತೆ. ಅವರು ಅರ್ಜಿ ಹಾಕಿದರೆ ಇವತ್ತು ಮಾಲಿನ್ಯ ನಿಯಂತ್ರಣ ಮಂಡಳಿಯವರು ಅದೊಂದು ಸ್ವಾಯತ್ತ ಸಂಸ್ಥೆ ಇದೆ, ಅಧ್ಯಕ್ಷರು ಮತ್ತು ಸದಸ್ಯ ಕಾರ್ಯದರ್ಶಿಯವರು ಚರ್ಚೆ ಮಾಡಿ ಅದರ ಬಗ್ಗೆ ಪರಿಶೀಲನೆ ಮಾಡ್ತಾರೆ. ಥ್ಯಾಂಕ್ ಯು. ಬಟ್ ಆಫ್ಟರ್ ನಿನ್ನೆ ಕ್ಲೋಸರ್ ಮಾಲಿನ್ಯ ನಿಯಂತ್ರಣ ಮಂಡಳಿ ಮಾತ್ರವಲ್ಲ, ಬೆಸ್ಕಾಂನಿಂದ ಅನುಮತಿ ಪಡ್ಕೊಂಡಿಲ್ಲ, BBMP ಕೂಡ ಅನುಮತಿ ಪಡ್ಕೊಂಡಿಲ್ಲ. ಸುಮಾರು ನಮಗೆ ಸಂಬಂಧಪಟ್ಟಂಥದ್ದು ಮಾಲಿನ್ಯ ನಿಯಂತ್ರಣ ಮಂಡಳಿ. ಓಕೆ, ಬೇರೆ ಬೇರೆ ರೀತಿಯಲ್ಲಿ ಅನುಮತಿ ಪಡೆದುಕೊಂಡು ನಡೆಸಲಿಕ್ಕೆ ಯಾರು ಬೇಡ ಅಂತಾರೆ. ಇನ್ನೊಂದು ಆಯಾಮ ಸರ್, ಕೆಲ ತಿಂಗಳ ಹಿಂದೆ DCM ಅವರು ಸಿನಿಮಾ ವಿಚಾರವಾಗಿ ಮಾತಾಡೋದು ನೋಡಿ, ಇದಕ್ಕೆ ನಾನು ಈಗಾಗಲೇ ಬಹಳ ಸ್ಪಷ್ಟವಾಗಿ ಹೇಳಿದ್ದೇನೆ. ಇವೆಲ್ಲ ದಿನಾಲೂ ಅನೇಕ ನಾವೆಲ್ಲ ವಿಷಯಗಳು ಪ್ರಸ್ತಾಪ ಆಗ್ತವೆ. ಅದಕ್ಕೆ ಯಾವುದೇ ರೀತಿಯ ಸಂಬಂಧ ಇಲ್ಲ. ಅದಕ್ಕೆ ತಳಕು ಹಾಕುವಂತ ಅವಶ್ಯಕತೆ ಇಲ್ಲ. ಇಲ್ಲಿ ಮಾನ್ಯ ಉಪಮುಖ್ಯಮಂತ್ರಿಗಳು ಇದರಲ್ಲಿ ಯಾವುದೇ ರೀತಿಯ ಹಸ್ತಕ್ಷೇಪ ಅವ್ರದ್ದಿಲ್ಲ. ವಿಚಾರವಾಗಿ ಸರ್ಕಾರಿ ಶಾಲೆಗಳಿಗೆ ರಜೆ ಕೊಟ್ಟಿರೋದು ಅಷ್ಟರ ಮಟ್ಟಿಗೆ ಸೂಕ್ತ ಅಲ್ಲ ಅಂತ ಈಗ ಬಿಜೆಪಿಯವರ ಆರೋಪ ಸರ್. ನೋಡಿ, ಬಿಜೆಪಿಯವರಿಗೆ ಕೆಲಸ ಇಲ್ಲ. ಇವತ್ತು ಅವರು ಸಾಮಾಜಿಕ ನ್ಯಾಯದ ವಿರೋಧಿಗಳಾಗಿದ್ದಾರೆ. ಹೀಗಾಗಿ ಅವರು ಇಲ್ಲ ಸಲ್ಲದ ಆರೋಪಗಳನ್ನು ಮಾಡ್ತಾನೆ ಬರ್ತಾ ಇದ್ದಾರೆ. ಅವರ ಆರೋಪಗಳಲ್ಲಿ ಯಾವುದೇ ರೀತಿಯ ಹುರುಳಿಲ್ಲ. ಅದನ್ನು ಜನ ತಿರಸ್ಕಾರ ಮಾಡ್ತಾರೆ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ನೀವು ತೆಗೆದುಕೊಂಡಿರುವಂತ ನಿರ್ಧಾರ, ಈ ಕ್ಲೋಸ್ ಮಾಡೋದ್ರ ನಿರ್ಧಾರ ಬಗ್ಗೆ ಸಮರ್ಥನೆ ಮಾಡ್ಕೊಳ್ಳಿ. ಕೋರ್ಟ್ ನಲ್ಲಿ ನಾಳೆ ಟೈಮ್ ಕೊಟ್ಟಿಲ್ಲ, ನಮ್ಗೆ ಏಕಾಏಕಿ ಕ್ಲೋಸ್ ಮಾಡಿದ್ದಾರೆ ನೋಡಿದ್ರೆ ನೀವು ಸಮರ್ಥನೆ ಮಾಡ್ಕೊಳ್ಳೋಕೆ ರೆಡಿ ಇದೆ ನಿಮ್ಮ ಡಿಸಿಷನ್ ಬಗ್ಗೆ. ನೋಡಿ, ಉಚ್ಚ ನ್ಯಾಯಾಲಯಕ್ಕೆ ಹೋಗಿದ್ದಾರೆ. ನಮ್ಮ ಒಂದು ವಾದನು ಕೇಳ್ತಾರೆ. ಕೇಳಿ ಏನು ತೀರ್ಪು ಕೊಡ್ತಾರೆ ನೋಡೋಣ. ಸರ್, ಈಗ ನೋಟಿಸು ಕಳೆದ 2 ವರ್ಷದಿಂದ ಕೊಟ್ಟಿದ್ರಿ. ಆದ್ರೆ ಈಗ ಸಾಮಾಜಿಕ ಜಾಲತಾಣದಲ್ಲಿ ಬರ್ತಿರುವಂತ ಆಯಾಮ ಹೇಗಿದೆ ಅಂದ್ರೆ, ಬಿಗ್ ಬಾಸ್ ಶುರುವಾಯಿತು, ಸರ್ಕಾರಕ್ಕೂ ಮೈಲೇಜ್ ತಗೊಬೇಕಿತ್ತು, ಆ ಕಾರಣದಿಂದ ಇವಾಗ ಕ್ಲೋಸ್ ಮಾಡಿಸಿದ್ದಾರೆ. ನೋಡಿ, ಮಾಲಿನ್ಯ ನಿಯಂತ್ರಣ ಮಂಡಳಿಯವರು ಕೊಟ್ಟಂಥ ನೋಟಿಸ್ಗೂ ಅಥವಾ ಕ್ಲೋಸರ್ ಆರ್ಡರ್ಗೂ ಬಿಗ್ ಬಾಸ್ ಕಾರ್ಯಕ್ರಮಕ್ಕೂ ಯಾವುದೇ ರೀತಿಯ ಸಂಬಂಧ ಇಲ್ಲ. ಆ ಒಂದು ಸ್ಥಳದ ಮಾಲೀಕರೇನಿದ್ದಾರೆ ಅವರೇನು ಇವತ್ತೊಂದು ಅಲ್ಲಿ ಕಾರ್ಯಕ್ರಮಗಳನ್ನು ನಡೆಸ್ತಾ ಇದ್ದಾರೆ, ಅದಕ್ಕೆ ಅವರು ನಿಯಮಾನುಸಾರ ಮಾಲಿನ್ಯ ನಿಯಂತ್ರಣ ಮಂಡಳಿಗೆ ಅರ್ಜಿಯನ್ನು ಹಾಕಿ CFE ಮತ್ತು CFO ಪಡಿಬೇಕಾಗಿತ್ತು. CFO ತೆಗೆದುಕೊಳ್ಳಿ ಅಂತೇಳಿ ನಮ್ಮ ಇಲಾಖೆ ಅಧಿಕಾರಿಗಳು ಬಹಳ ಸಲ ಅವರಿಗೆ ಮನವರಿಕೆ ಮಾಡಿಕೊಟ್ಟು ಕಾನೂನು ಪಾಲನೆ ಮಾಡಬೇಕು ಅಂತೇಳಿ ಪ್ರಯತ್ನ ಮಾಡಿದ್ದಾರೆ. ಅವರು ಅದಕ್ಕೆ ಕ್ಯಾರೆ ಅನ್ನಲಿಲ್ಲ. ಹೀಗಾಗಿ ಇವತ್ತು ಇಂಥ ಒಂದು ಕಠಿಣವಾದಂಥ ನಿರ್ಧಾರವನ್ನು
ತೆಗೆದುಕೊಂಡಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ನನಗೆ ಇದೆ. ಹೀಗಾಗಿ ಇದಕ್ಕೆ ಯಾವುದೇ ರೀತಿಯ ಬೇರೆ ಉದ್ದೇಶ ಇಲ್ಲ ಅನ್ನುವಂಥದ್ದು ಭಾಳ ಸ್ಪಷ್ಟವಾಗಿ ನಾನು ಇಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಕಾನೂನು ರೀತಿಯ ಕ್ರಮ ಆಗಿದೆ. ಅವರು ಈಗಾಗಲೇ ಸರ್ವೋಚ್ಚ ನ್ಯಾಯಾಲಯಕ್ಕೆ ಹೋಗಿದ್ದಾರೆ ಅನ್ನುವಂಥದ್ದು ಮಾಹಿತಿ ಇದೆ. ಉಚ್ಚ ನ್ಯಾಯಾಲಯಕ್ಕೆ ಹೋಗಿದ್ದಾರೆ. ಉಚ್ಚ ನ್ಯಾಯಾಲಯದ ತೀರ್ಪು ಬಂದ ಮೇಲೆ ನಾನು ಪ್ರತಿಕ್ರಿಯೆಯನ್ನು ಕೊಡುತ್ತೇನೆ. ಥ್ಯಾಂಕ್ ಯು. ಅಲ್ಲ ಸರ್, ಈಗ ಕ್ಲೋಜರ್ ನೋಟಿಸ್ ಕೊಟ್ಟ ಮೇಲೆ ಒಂದಷ್ಟು ಸಮಯಾವಕಾಶ ಕೊಡಬೇಕಿತ್ತು ಅನ್ನುವಂಥ ಡಿಮಾಂಡ್. 6ನೇ ತಾರೀಕು ನೋಟಿಸ್ ಕೊಟ್ಟಿದ್ದೀರಿ, ನಿನ್ನೆ ಆಗಲೇ ಕ್ಲೋಸ್ ಮಾಡಿದ್ದೀರಿ. ನೋಡಿ, ಅವರು ಅರ್ಜಿ ಆದರೂ ಹಾಕಿದ್ದಾರೆ. ಅವರು ಕೇಳಿ, ಇವತ್ತಿನವರೆಗೆ ನಾನು ನಿನ್ನೆ ಮಾಹಿತಿ ತಗೊಂಡಂಥ ಸಂದರ್ಭದಲ್ಲಿ ಅವ್ರ ಅರ್ಜಿನೇ ಬಂದಿಲ್ಲ. ಅವ್ರ ಅರ್ಜಿ ಕೊಟ್ಟರೆ ಪರಿಶೀಲನೆ ಮಾಡಲಾಗೋದು. ಅರ್ಜಿನೂ ಹಾಕೊಳ್ಳದೆ ಇರುವಷ್ಟು ಇದೆ ಸರ್ ಅಸಡ್ಡೆ ಸರ್ಕಾರದ ನಿಯಮದ ಬಗ್ಗೆ. ನೋಡಿ, ನಾನು ಅದಕ್ಕೆ ಹೇಳಿದೆ, ಅದೀಗ ನೀವು ಅವರಿಗೆ ಕೇಳಬೇಕಾಗತ್ತೆ. ಅವರು ಅರ್ಜಿ ಹಾಕಿದರೆ ಇವತ್ತು ಮಾಲಿನ್ಯ ನಿಯಂತ್ರಣ ಮಂಡಳಿಯವರು, ಅದೊಂದು ಸ್ವಾಯತ್ತ ಸಂಸ್ಥೆ ಇದೆ, ಅಧ್ಯಕ್ಷರು ಮತ್ತು ಸದಸ್ಯ ಕಾರ್ಯದರ್ಶಿಯವರು ಚರ್ಚೆ ಮಾಡಿ ಅದರ ಬಗ್ಗೆ ಪರಿಶೀಲನೆ ಮಾಡ್ತಾರೆ. ಥ್ಯಾಂಕ್ ಯು. ಬಟ್ ಆಫ್ಟರ್ ನಿನ್ನೆ ಕ್ಲೋಸರ್ ಮಾಲಿನ್ಯ ನಿಯಂತ್ರಣ ಮಂಡಳಿ ಮಾತ್ರವಲ್ಲ, ಈಗ ಬೆಸ್ಕಾಂ ಇಂದ ಅನುಮತಿ ಪಡ್ಕೊಂಡಿಲ್ಲ, ಬಿಬಿಎಂಪಿ ಇಂದನೂ ಕೂಡ ಅನುಮತಿ ಪಡ್ಕೊಂಡಿಲ್ಲ. ಸುಮಾರು ನಮಗೆ ಸಂಬಂಧಪಟ್ಟಂಥದ್ದು ಮಾಲಿನ್ಯ ನಿಯಂತ್ರಣ ಮಂಡಳಿ. ಓಕೆ, ಬೇರೆ ಬೇರೆ ರೀತಿಯಲ್ಲಿ ಅನುಮತಿ ಪಡೆದುಕೊಂಡು ನಡೆಸಲಿಕ್ಕೆ ಯಾರು ಬೇಡ ಅಂತಾರೆ. ಸರ್, ಇನ್ನೊಂದು ಆಯಾಮ ಸರ್, ಕೆಲ ತಿಂಗಳ ಹಿಂದೆ DCM ಅವರು ಸಿನಿಮಾ ವಿಚಾರವಾಗಿ ಮಾತಾಡೋದು ನೋಡಿ, ಇದಕ್ಕೆ ನಾನು ಈಗಾಗಲೇ ಭಾಳ ಸ್ಪಷ್ಟವಾಗಿ ಹೇಳಿದ್ದೇನೆ. ಇವೆಲ್ಲ ದಿನಾಲೂ ಅನೇಕ ನಾವೆಲ್ಲ ವಿಷಯಗಳು ಪ್ರಸ್ತಾಪ ಆಗ್ತವೆ. ಅದಕ್ಕೆ ಯಾವುದೇ ರೀತಿಯ ಸಂಬಂಧ ಇಲ್ಲ. ಅದಕ್ಕೆ ತಳಕು ಹಾಕುವಂಥ ಅವಶ್ಯಕತೆ ಇಲ್ಲ. ಇಲ್ಲಿ ಮಾನ್ಯ ಉಪಮುಖ್ಯಮಂತ್ರಿಗಳು ಇದರಲ್ಲಿ ಯಾವುದೇ ರೀತಿಯ ಹಸ್ತಕ್ಷೇಪ ಅವ್ರದ್ದಿಲ್ಲ. ವಿಚಾರವಾಗಿ ಸರ್ಕಾರಿ ಶಾಲೆಗಳಿಗೆ ರಜೆ ಕೊಟ್ಟಿರೋದು ಅಷ್ಟರ ಮಟ್ಟಿಗೆ ಸೂಕ್ತ ಅಲ್ಲ ಅಂತ ಈಗ ಬಿಜೆಪಿಯವರ ಆರೋಪ ಸರ್. ನೋಡಿ, ಬಿಜೆಪಿಯವರಿಗೆ ಕೆಲಸ ಇಲ್ಲ. ಇವತ್ತು ಅವರು ಸಾಮಾಜಿಕ ನ್ಯಾಯದ ವಿರೋಧಿಗಳಾಗಿದ್ದಾರೆ. ಹೀಗಾಗಿ ಅವರು ಇಲ್ಲ ಸಲ್ಲದು ಆರೋಪಗಳನ್ನು ಮಾಡ್ತಾನೆ ಬರ್ತಾ ಇದ್ದಾರೆ. ಅವರ ಆರೋಪಗಳಲ್ಲಿ ಯಾವುದೇ ರೀತಿಯ ಹುರುಳಿಲ್ಲ. ಅದನ್ನು ಜನ ತಿರಸ್ಕಾರ ಮಾಡ್ತಾರೆ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ನೀವು ತೆಗೆದುಕೊಂಡಿರುವಂತ ನಿರ್ಧಾರ, ಈ ಕ್ಲೋಸ್ ಮಾಡೋದ್ರ ನಿರ್ಧಾರ ಬಗ್ಗೆ ಸಮರ್ಥನೆ ಮಾಡ್ಕೊಳ್ಳಿ. ಕೋರ್ಟ್ನಲ್ಲಿ ನಾಳೆ ಟೈಮ್ ಕೊಟ್ಟಿಲ್ಲ, ನಮಗೆ ಏಕಾಏಕಿ ಕ್ಲೋಸ್ ಮಾಡಿದ್ರೆ ನೋಡಿದ್ರೆ ನೀವು ಸಮರ್ಥನೆ ಮಾಡ್ಕೊಳ್ಳೋಕೆ ರೆಡಿ ಇದೆ ನಿಮ್ಮ ಡಿಸಿಷನ್ ಬಗ್ಗೆ? ನೋಡಿ, ಉಚ್ಚ ನ್ಯಾಯಾಲಯಕ್ಕೆ ಹೋಗಿದ್ದಾರೆ. ನಮ್ಮ ಒಂದು ವಾದನು ಕೇಳ್ತಾರೆ. ಕೇಳಿ ಏನು ತೀರ್ಪು ಕೊಡ್ತಾರೆ ನೋಡೋಣ. ಸರ್, ಈಗ ನೋಟಿಸು ಕಳೆದ 2 ವರ್ಷದಿಂದ ಕೊಟ್ಟಿದ್ರಿ. ಆದ್ರೆ ಈಗ ಸಾಮಾಜಿಕ ಜಾಲತಾಣದಲ್ಲಿ ಬರ್ತಿರುವಂತ ಆಯಾಮ ಹೇಗಿದೆ ಅಂದ್ರೆ, ಬಿಗ್ ಬಾಸ್ ಶುರುವಾಯಿತು, ಸರ್ಕಾರಕ್ಕೂ ಮೈಲೇಜ್ ತಗೊಳ್ಬೇಕಿತ್ತು, ಆ ಕಾರಣದಿಂದ ಇವಾಗ ಕ್ಲೋಸ್ ಮಾಡಿಸಿದ್ದಾರೆ. ನೋಡಿ, ಮಾಲಿನ್ಯ ನಿಯಂತ್ರಣ ಮಂಡಳಿಯವರು ಕೊಟ್ಟಂಥ ನೋಟಿಸ್ಗೂ ಅಥವಾ ಕ್ಲೋಸರ್ ಆರ್ಡರ್ಗೂ ಬಿಗ್ ಬಾಸ್ ಕಾರ್ಯಕ್ರಮಕ್ಕೂ ಯಾವುದೇ ರೀತಿಯ ಸಂಬಂಧ ಇಲ್ಲ. ಆ ಒಂದು ಸ್ಥಳದ ಮಾಲೀಕರೇನಿದ್ದಾರೆ ಅವರೇನು ಇವತ್ತೊಂದು ಅಲ್ಲಿ ಕಾರ್ಯಕ್ರಮಗಳನ್ನು ನಡೆಸ್ತಾ ಇದ್ದಾರೆ, ಅದಕ್ಕೆ ಅವರು ನಿಯಮಾನುಸಾರ ಮಾಲಿನ್ಯ ನಿಯಂತ್ರಣ ಮಂಡಳಿಗೆ ಅರ್ಜಿಯನ್ನು ಹಾಕಿ CFE ಮತ್ತು CFO ಅನ್ನು ಪಡಿಬೇಕಾಗಿತ್ತು. CFE CFO ತೆಗೆದುಕೊಳ್ಳಿ ಅಂತೇಳಿ ನಮ್ಮ ಇಲಾಖೆ ಅಧಿಕಾರಿಗಳು ಬಹಳ ಸಲ ಅವರಿಗೆ ಮನವರಿಕೆ ಮಾಡಿಕೊಟ್ಟು ಕಾನೂನು ಪಾಲನೆ ಮಾಡಬೇಕು ಅಂತೇಳಿ ಪ್ರಯತ್ನ ಮಾಡಿದ್ದಾರೆ. ಅವರು ಅದಕ್ಕೆ ಕ್ಯಾರೆ ಅನ್ನಲಿಲ್ಲ. ಹೀಗಾಗಿ ಇವತ್ತು ಇಂಥ ಒಂದು ಕಠಿಣವಾದಂಥ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ನನಗೆ ಇದೆ. ಹೀಗಾಗಿ ಇದಕ್ಕೆ ಯಾವುದೇ ರೀತಿಯ ಬೇರೆ ಉದ್ದೇಶ ಇಲ್ಲ ಅನ್ನುವಂಥದ್ದು ಭಾಳ ಸ್ಪಷ್ಟವಾಗಿ ನಾನು ಇಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಕಾನೂನು ರೀತಿಯ ಕ್ರಮ ಆಗಿದೆ. ಅವರು ಈಗಾಗಲೇ ಸರ್ವೋಚ್ಚ ನ್ಯಾಯಾಲಯಕ್ಕೆ ಹೋಗಿದ್ದಾರೆ ಅನ್ನುವಂಥದ್ದು ಮಾಹಿತಿ ಇದೆ. ಉಚ್ಚ ನ್ಯಾಯಾಲಯಕ್ಕೆ ಹೋಗಿದ್ದಾರೆ. ಉಚ್ಚ ನ್ಯಾಯಾಲಯದ ತೀರ್ಪು ಬಂದ ಮೇಲೆ ನಾನು ಪ್ರತಿಕ್ರಿಯೆಯನ್ನು ಕೊಡುತ್ತೇನೆ. ಥ್ಯಾಂಕ್ ಯು. ಅಲ್ಲ ಸರ್, ಈಗ ಕ್ಲೋಸರ್ ನೋಟಿಸ್ ಕೊಟ್ಟ ಮೇಲೆ ಒಂದಷ್ಟು ಸಮಯಾವಕಾಶ ಕೊಡಬೇಕಿತ್ತು ಅನ್ನುವಂಥ ಡಿಮಾಂಡ್. 6ನೇ ತಾರೀಕು ನೋಟಿಸ್ ಕೊಟ್ಟಿದ್ದೀರಿ, ನಿನ್ನೆ ಆಗಲೇ ಕ್ಲೋಸ್ ಮಾಡಿದ್ದೀರಿ. ನೋಡಿ, ಅವರು ಅರ್ಜಿ ಆದರೂ ಹಾಕಿದ್ದಾರೆ. ಅವರು ಕೇಳಿ, ಇವತ್ತಿನವರೆಗೆ ನಾನು ನಿನ್ನೆ ಮಾಹಿತಿ ತಗೊಂಡಂಥ ಸಂದರ್ಭದಲ್ಲಿ ಅವ್ರ ಅರ್ಜಿನೇ ಬಂದಿಲ್ಲ. ಅವ್ರ ಅರ್ಜಿ ಕೊಟ್ಟರೆ ಪರಿಶೀಲನೆ ಮಾಡಲಾಗೋದು. ಅರ್ಜಿನೂ ಹಾಕೊಳ್ಳದೆ ಇರುವಷ್ಟು ಇದೆ ಸರ್ ಅಸಡ್ಡೆ ಸರ್ಕಾರದ ನಿಯಮದ ಬಗ್ಗೆ. ನೋಡಿ, ನಾನು ಅದಕ್ಕೆ ಹೇಳಿದೆ, ಅದೀಗ ನೀವು ಅವರಿಗೆ ಕೇಳಬೇಕಾಗತ್ತೆ. ಅವರು ಅರ್ಜಿ ಹಾಕಿದರೆ ಇವತ್ತು ಮಾಲಿನ್ಯ ನಿಯಂತ್ರಣ ಮಂಡಳಿಯವರು, ಅದೊಂದು ಸ್ವಾಯತ್ತ ಸಂಸ್ಥೆ ಇದೆ,
ಅಧ್ಯಕ್ಷರು ಮತ್ತು ಸದಸ್ಯ ಕಾರ್ಯದರ್ಶಿಯವರು ಚರ್ಚೆ ಮಾಡಿ ಅದರ ಬಗ್ಗೆ ಪರಿಶೀಲನೆ ಮಾಡ್ತಾರೆ. ಥ್ಯಾಂಕ್ ಯು. ಬಟ್ ಆಫ್ಟರ್ ನಿನ್ನೆ ಕ್ಲೋಸರ್ ಇದು ಮಾಲಿನ್ಯ ನಿಯಂತ್ರಣ ಮಂಡಳಿ ಮಾತ್ರವಲ್ಲ, ಈಗ ಬೆಸ್ಕಾಂ ಇಂದ ಅನುಮತಿ ಪಡ್ಕೊಂಡಿಲ್ಲ, ಬಿಬಿಎಂಪಿ ಇಂದನೂ ಕೂಡ ಅನುಮತಿ ಪಡ್ಕೊಂಡಿಲ್ಲ. ಸುಮಾರು ನಮಗೆ ಸಂಬಂಧಪಟ್ಟಂಥದ್ದು ಮಾಲಿನ್ಯ ನಿಯಂತ್ರಣ ಮಂಡಳಿ. ಓಕೆ, ಬೇರೆ ಬೇರೆ ರೀತಿಯಲ್ಲಿ ಅನುಮತಿ ಪಡೆದುಕೊಂಡು ನಡೆಸಲಿಕ್ಕೆ ಯಾರು ಬೇಡ ಅಂತಾರೆ. ಸರ್, ಇನ್ನೊಂದು ಆಯಾಮ ಸರ್, ಕೆಲ ತಿಂಗಳ ಹಿಂದೆ DCM ಅವರು ಸಿನಿಮಾ ವಿಚಾರವಾಗಿ ಮಾತಾಡೋದು ನೆಟ್ಟು ಬೊಟ್ಟು ಟೈಟ್ ನೋಡಿ. ಇದಕ್ಕೆ ನಾನು ಈಗಾಗಲೇ ಭಾಳ ಸ್ಪಷ್ಟವಾಗಿ ಹೇಳಿದ್ದೇನೆ. ಇವೆಲ್ಲ ದಿನಾಲು ಅನೇಕ ನಾವೆಲ್ಲ ವಿಷಯಗಳು ಪ್ರಸ್ತಾಪ ಆಗ್ತವೆ. ಅದಕ್ಕೆ ಯಾವುದೇ ರೀತಿಯ ಸಂಬಂಧ ಇಲ್ಲ, ಅದಕ್ಕೆ ತಳಕು ಹಾಕುವಂಥ ಅವಶ್ಯಕತೆ ಇಲ್ಲ. ಇನ್ನೊಂದು ಸರ್, ಇಲ್ಲಿ ಮಾನ್ಯ ಉಪಮುಖ್ಯಮಂತ್ರಿಗಳು ಇದರಲ್ಲಿ ಯಾವುದೇ ರೀತಿಯ ಹಸ್ತಕ್ಷೇಪ ಅವ್ರದ್ದಿಲ್ಲ. ಸೆನ್ಸಸ್ ಇದು ಜನಗಣತಿ ವಿಚಾರವಾಗಿ ಸರ್ಕಾರಿ ಶಾಲೆಗಳಿಗೆ ರಜೆ ಕೊಟ್ಟಿರೋದು ಅಷ್ಟರ ಮಟ್ಟಿಗೆ ಸೂಕ್ತ ಅಲ್ಲ ಅಂತ ಈಗ ಬಿಜೆಪಿಯವರ ಆರೋಪ ಸರ್. ನೋಡಿ, ಬಿಜೆಪಿಯವರಿಗೆ ಕೆಲಸ ಇಲ್ಲ. ಇವತ್ತು ಅವರು ಸಾಮಾಜಿಕ ನ್ಯಾಯದ ವಿರೋಧಿಗಳಾಗಿದ್ದಾರೆ. ಹೀಗಾಗಿ ಅವರು ಇಲ್ಲ ಸಲ್ಲದು ಆರೋಪಗಳನ್ನು ಮಾಡ್ತಾನೆ ಬರ್ತಾ ಇದ್ದಾರೆ. ಅವರ ಆರೋಪಗಳಲ್ಲಿ ಯಾವುದೇ ರೀತಿಯ ಹುರುಳಿಲ್ಲ. ಅದನ್ನು ಜನ ತಿರಸ್ಕಾರ ಮಾಡ್ತಾರೆ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಈಗ ನೀವು ತೆಗೆದುಕೊಂಡಿರುವಂತ ನಿರ್ಧಾರ, ಈ ಕ್ಲೋಸ್ ಮಾಡೋದ್ರ ನಿರ್ಧಾರ ಬಗ್ಗೆ ಸಮರ್ಥನೆ ಮಾಡ್ಕೊಳ್ಳಿ. ಕೋರ್ಟ್ ನಲ್ಲಿ ನಾಳೆ ಟೈಮ್ ಕೊಟ್ಟಿಲ್ಲ, ನಮ್ಗೆ ಏಕಾಏಕಿ ಕ್ಲೋಸ್ ಮಾಡಿದ್ರೆ ನೀವು ಸಮರ್ಥನೆ ಮಾಡ್ಕೊಳ್ಳೋಕೆ ರೆಡಿ ಇದೆ ನಿಮ್ಮ ಡಿಸಿಷನ್ ಬಗ್ಗೆ? ನೋಡಿ, ಉಚ್ಚ ನ್ಯಾಯಾಲಯಕ್ಕೆ ಹೋಗಿದ್ದಾರೆ. ನಮ್ಮ ಒಂದು ವಾದನು ಕೇಳ್ತಾರೆ. ಕೇಳಿ ಏನು ತೀರ್ಪು ಕೊಡ್ತಾರೆ ನೋಡೋಣ.